ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು ಒಬ್ಬ ಮಹಾನ್ ಕಲಾವಿದೆಯ ಬಗ್ಗೆ ಹೊಸ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಈಕೆ ನಮ್ಮ ಕನ್ನಡತಿ, ಕನ್ನಡದ ಜೊತೆಗೆ ತೆಲುಗು, ತಮಿಳು ಎಲ್ಲ ಭಾಷೆಗಳಲ್ಲೂ ಮಿಂಚಿ ದಕ್ಷಿಣ ಭಾರತದ ಹೇಮಮಾಲಿನಿ, ಕನ್ನಡದ ಸೇಬು, ಕನ್ನಡದ ಆ್ಯಪಲ್ ಅಂತಾನೆ ಪ್ರಖ್ಯಾತಿಗೊಳಗಾದ ನಮ್ಮ ಪದ್ಮಪ್ರಿಯ ಅವರು. ಹೌದು ಸ್ನೇಹಿತರೆ, ಪದ್ಮಪ್ರಿಯ ಮೇಡಮ್ ಅವ್ರ ಬಗ್ಗೆ ನಾನು ಇವತ್ತಿನ ಈ ಸಂಚಿಕೆಯನ್ನು, ಈ ಕಥೆಯನ್ನು ಹೇಳ್ತಾ ಇದ್ದೀನಿ. ಪದ್ಮಪ್ರಿಯ ಮೇಡಮ್ ಅವರು ನಮ್ಮ ಕನ್ನಡದವರು, ಕನ್ನಡತಿ. ಮಾಹಿತಿಗಳ ಪ್ರಕಾರ ಅಂದರೆ ನಿಖರವಾಗಿ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಕೆಲವರು ಮಂಡ್ಯ ಡಿಸ್ಟ್ರಿಕ್ಟ್ ಅಂತ ಹೇಳ್ತಾರೆ, ಇನ್ನು ಕೆಲವರು ಮೈಸೂರು ಡಿಸ್ಟ್ರಿಕ್ಟ್ ಅಂತ ಹೇಳ್ತಾರೆ, ಟಿ ನರಸೀಪುರದ ಕಡೆ ಅವ್ರು ಹುಟ್ಟಿದ್ದು ಅಂತ ಹೇಳ್ತಾರೆ. ಬಟ್ ಕರ್ನಾಟಕದವರು ಅನ್ನೋದಂತೂ ಪಕ್ಕ. ಅದು ಅವರು ಇಲ್ಲಿ ಹುಟ್ಟಿದ್ರು. ಎಕ್ಸಾಕ್ಟ್ಲಿ ನೋಡಿ, ಎಷ್ಟು ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ರು ಅವರು ಬರ್ತ್ಡೇ ಯಾವತ್ತು ಅನ್ನೋದು ಗೊತ್ತಿಲ್ಲ. 52 ಅಂತ ಒಂದು ಕಡೆ ಒಂದು ಸೋರ್ಸಿಂದ ಇನ್ಫಾರ್ಮೇಷನ್ ಸಿಕ್ಕಿದೆ. ಬಟ್ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಪ್ರಿಸೈಸ್ ಆಗಿದೆ ಅಂತ. ಅವರು ಹುಟ್ಟಿದ ದಿವಸ ಯಾವುದು ಅನ್ನೋದು ಕೂಡ ಗೊತ್ತಿಲ್ಲ. ಹುಟ್ಟಿದ್ರು. ಅವರ ತಂದೆ ಯಾವುದೋ ಒಂದು ಕೆಲಸದ ನಿಮಿತ್ತ ಅಂದಿನ ಮದ್ರಾಸಿಗೆ ಶಿಫ್ಟ್ ಆಗ್ತಾರೆ. ಆ ಸಂದರ್ಭದಲ್ಲಿ ಅವ್ರ ತಂದೆಯವರು ತಮಿಳಿನ ಬಹಳ ದೊಡ್ಡ ನಿರ್ದೇಶಕ ಶ್ರೀ CV ಶ್ರೀಧರ್ ಅವರ ಬಳಗಕ್ಕೆ ಸೇರ್ಕೊತಾರೆ. ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಪದ್ಮಪ್ರಿಯ ಅವರ ನಿಜವಾದ ಹೆಸರು ಪದ್ಮಲೋಚನ ಅಂತ ಅವರ ಮೂಲ ಹೆಸರು. ಅವ್ರ ತಾಯಿಯವರು ಜಯಲಕ್ಷ್ಮಿ ಅಂತ. ಜಯಲಕ್ಷ್ಮಿ ಅವ್ರಿಗೆ ಮಗಳನ್ನ ಒಂದು ದೊಡ್ಡ ಹೀರೋಯಿನ್ ಮಾಡಬೇಕು ಅಂತ ಬಹಳ ದೊಡ್ಡ ಆಸೆ, ಬಹಳ ದೊಡ್ಡ ಕನಸು. ಆ ಪ್ರಯತ್ನಗಳು ಮಾಡಬೇಕು ಅನ್ನೋಷ್ಟೊತ್ತಿಗೆ ಇವರು ಕರೆಕ್ಟಾಗಿ ಅವರ ತಂದೆಯವರು ಡೈರೆಕ್ಟರ್ ಶ್ರೀಧರ್ ಸರ್ ಅವರ ಕ್ಯಾಂಪಿಗೆ ಸೇರಿದಾಗ ಪದ್ಮಪ್ರಿಯ ಅವಾಗಿನ್ನೂ ಪದ್ಮಲೋಚನ ಆಗಿತ್ತು. ಪದ್ಮಲೋಚನ ಅವ್ರನ್ನ ನೋಡಿ ಫೋಟೋಶೂಟ್ ಮಾಡಿ, ಸ್ಕ್ರೀನ್ ಟೆಸ್ಟ್ ಮಾಡಿ ಒಂದು ಪಿಕ್ಚರ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಮ್ಮ ಶಿವಾಜಿ ಗಣೇಶನ್ ಸರ್ ಅವ್ರ ಜೊತೆಗೆ ಒಂದು ಪಾತ್ರವಾಗಿ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಆ ಸಿನಿಮಾ ಕಾರಣಾಂತರಗಳಿಂದ, ಆ ಪಿಕ್ಚರ್ ಹೆಸರು ಹೀರೋ 72 ಅಂತ ಆ ಚಿತ್ರದ ಹೆಸರು. ಬಟ್ ಆ ಸಿನಿಮಾ ಕಂಪ್ಲೀಟ್ ಆಗಲ್ಲ, ರಿಲೀಸು ಆಗಲ್ಲ. ಪ್ರಥಮ ಪ್ರಯತ್ನದಲ್ಲೇ ಪದ್ಮಪ್ರಿಯ ಮೇಡಮ್ ಅವ್ರಿಗೆ ಸ್ವಲ್ಪ ಆ ಒಂದು ನೋವಾಗುತ್ತೆ. ಏನಯ್ಯ, ಫಸ್ಟ್ ಪಿಕ್ಚರ್ ನಾನು ಪ್ರಯತ್ನ ಪಟ್ಟೆ, ಹೀಗಾಗಲಿಲ್ಲ ಅಂತ. ನಂತರ ಬಿಡಿ, ಅವರು MGR ಸರ್ ಜೊತೆ ಮಾಡಿದ್ರು, ಶಿವಾಜಿ ಗಣೇಶನ್ ಸರ್ ಜೊತೆ ಮಾಡಿದ್ರು, ರಜನಿ ಸರ್, ವಿಜಯಕಾಂತ್ ಎಲ್ಲ ಬಿಟ್ಟು ನಮ್ಮ ಕನ್ನಡದ ದಿಗ್ಗಜರು ಎಲ್ಲ ನಟರುಗಳ ಜೊತೆಗೂ ಮಾಡಿದ್ರು. ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಮುಂದಕ್ಕೆ. ಫಸ್ಟ್ ಪಿಕ್ಚರ್ ಹಿಂಗಾದಾಗ ಒಂದು ಇದಾಗಿರ್ಬೇಕಾದ್ರೆ ಅವರಿಗೆ ತೆಲುಗು ಪಿಕ್ಚರು ಒಂದು ಇದೇ ಶ್ರೀಧರ್ ಸರ್ ಡೈರೆಕ್ಟ್ ಮಾಡಿರೋ ಸಿನಿಮಾ ಒಂದು ಆಫರ್ ಬರುತ್ತೆ. ಆ ತೆಲುಗು ಸಿನಿಮಾ ಮೂಲಕ ತಮ್ಮ ವೃತ್ತಿ ಜೀವನನ ಆರಂಭ ಮಾಡ್ತಾರೆ. ಅಂದರೆ ಒಂದು ನಾಯಕಿಯಾಗಿ ಬೆಳೆಯೋದಕ್ಕೆ, ನಾವು ಕನ್ನಡದವರಾದರೂ ಅವ್ರು ಮೊದಲು ಸ್ಟಾರ್ಟ್ ಮಾಡಿದ್ದು ತೆಲುಗು ಚಿತ್ರದಿಂದ. ಆ ತೆಲುಗು ಚಿತ್ರ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆ ಹಿಟ್ ಆದಮೇಲೆ ಸಾಕಷ್ಟು ಪ್ರಖ್ಯಾತಿಗಳು ಹೋಗಿದ್ದಾರೆ. 1974-75 ಸಮಯ ಅಂತ ಕಾಣುತ್ತೆ ಅವರು ಚಿತ್ರರಂಗಕ್ಕೆ ಬಂದಿದ್ದು. ಕನ್ನಡದಲ್ಲಿ ನಮ್ಮ ದಾದಾ ಅವರ ಬಂಗಾರದ ಗುಡಿ ಚಿತ್ರದ ಒಂದು ನಾಯಕಿಯ ಪಾತ್ರದಲ್ಲಿ ಅವರು ಆಯ್ಕೆಯಾಗಿ ಕನ್ನಡಕ್ಕೆ ಈ ಚಂದನವನಕ್ಕೆ, ಈ ಬಂಗಾರದ ಗುಡಿಗೆ ಆ ಬಂಗಾರದಂಥ ನಟಿ ಈ ಚಿತ್ರದ ಮೂಲಕ ಬರ್ತಾರೆ. ಅದಾದಮೇಲೆ ನಮ್ಮ ವಿಷ್ಣುದಾದ ಜೊತೆ ಊರಿಗೆ ಉಪಕಾರಿ ಸಿನಿಮಾದಲ್ಲಿ ಮಾಡಿದ್ದಾರೆ, ಅಸಾಧ್ಯ ಅಳಿಯ ಸಿನಿಮಾದಲ್ಲಿ ಮಾಡಿದ್ದಾರೆ, ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಣ್ಣವ್ರ ಜೊತೆ ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವರು ಬಾಂಡ್ ಪಾತ್ರದಲ್ಲಿ ಕಾಣಿಸ್ಕೊಂಡಂಥ ಕಡೆ ಚಿತ್ರ ಆಪರೇಷನ್ ಡೈಮಂಡ್ ರಾಕೆಟ್, ನಿಮ್ಗೆ ಜ್ಞಾಪಕ ಇರ್ಬೋದು. ಅಲ್ಲಿ ಇಲ್ಲಿ ನೋಡುವೆ ಏಕೆ, ನಿಲ್ಲು ಅಲ್ಲೇ ಓಡುವೆ ಏಕೆ, ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ತಾಯಿಗೆ ತಕ್ಕ ಮಗ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಪಟ್ಟಣಕ್ಕೆ ಬಂದ ಪತ್ನಿಯರು, ಹೊಸ ಬಾಳು ಹೊಸದೆಂದು ಬಂದೆ, ಈ ಮನೆಗೆ ಸೊಸೆಯಾಗಿ ಬಂದೆ, ಆ ಹಾಡು, ಆ ಸಿನಿಮಾ. ಹೀಗೆ ಕನ್ನಡದಲ್ಲಿ ಅವ್ರು ಮಾಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಅನಂತ್ನಾಗ್ ಸರ್ ಜೊತೆ ಬಾಡದ ಹೂವು ಸಿನಿಮಾ. ಹೀಗೆ ಜನಪ್ರಿಯ ಕಲಾವಿದರುಗಳ ಜೊತೆ ಜನಪ್ರಿಯ ಸಿನಿಮಾಗಳಲ್ಲಿ ನಟಿಸ್ಕೊಂಡು ಕೆರಿಯರು ಪೀಕ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಈ ಕಡೆ ರಜನಿಕಾಂತ್, ವಿಜಯಕಾಂತ್, ಇಲ್ಲಿ ನಮ್ಮ ವಿಷ್ಣು ಸಾರು, ಅಣ್ಣವರು, ಅನಂತ್ನಾಗ್ ಸರು ಎಲ್ಲ ಚಿತ್ರಗಳಲ್ಲೂ ನಟಿಸಿ ಅವರು ಹೆಸರುಗಳು ಮಾಡೋ ಸಮಯದಲ್ಲಿ ಮನೆಯವರು ನೋಡಿದ ಶ್ರೀನಿವಾಸನ್ ಚಕ್ರವರ್ತಿ ಅನ್ನೋರು ನಮ್ಮ ಮದುವೆ ಆದರು. ಅವರು ಮೂಲತಃ ಶ್ರೀನಿವಾಸನ್ ಚಕ್ರವರ್ತಿಯವರು ಆಂಧ್ರ ಮೂಲದವರು. ಇಟ್ಸ್ ಅನ್ ಅರೇಂಜ್ ಮ್ಯಾರೇಜ್. ಕೆರಿಯರ್ ಪೀಕಲ್ಲಿದ್ದಾಗಲೇ ಸಿನಿಮಾ ಬಿಟ್ಬಿಡ್ತಾರೆ. ಸಿನಿಮಾ ಬಿಟ್ಬಿಟ್ಟು ಮದುವೆಯಾಗಿ ಗಂಡನ ಜೊತೆ ಅಬ್ರಾಡ್ಗೆ ಹೋಗ್ತಾರೆ. ಅಬ್ರಾಡ್ನಲ್ಲಿ ಆ ಒಂದು ಮದುವೆ ಜಾಸ್ತಿ ದಿವಸ ಉಳಿಲಿಲ್ಲ. ಅಂದರೆ ಆತ
ಆಕೆ ಮಾಡ್ತಿದ್ದಿದ್ದು ಪ್ರೊಫೆಷನನ್ನೇ ತುಂಬ ಹಂಗಿಸ್ಕೊಂಡು ಮಾತಾಡೋದು, ಈ ಸಿನಿಮಾದವರು ನಿನ್ನ ಬಗ್ಗೆ ನನಗೆ ಗೊತ್ತು, ತುಂಬ ಅದನ್ನೆಲ್ಲ ಆ ಪ್ರಯೋಗಗಳಾಗಲಿ ಆ ವಿಚಾರಗಳನ್ನಾಗಲಿ ಇಲ್ಲಿ ನಿಮ್ಮ ಮುಂದೆ ನಂಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಆ ರೀತಿ ತುಂಬ ಅವ್ರ ಮನಸ್ಸಿಗೆ ನೋವಾಗುವಾಗ ಮಾತಾಡಿ ತಡೆಯೋಕ್ಕಾಗದೆ ಅಲ್ಲಿಂದ ಅಬ್ರಾಡಿಂದ ವಾಪಸ್ ಇಂಡಿಯಾಗೆ ಬಂದುಬಿಟ್ಟು ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ. ಒಬ್ಬರು ಹೇಳ್ತಾರೆ 5 ವರ್ಷ ನಡೀತು ಕೋರ್ಟಲ್ಲಿ ಕೇಸು ಅವರ ಡೈವರ್ಸಿನ ವಿಚಾರ ಅಂತ, ಇನ್ನು ಕೆಲವರು ಹೇಳ್ತಾರೆ 9 ವರ್ಷ ನಡೀತು ಅಂತ. ಈ 9 ವರ್ಷದಲ್ಲಿ ಅವರು ತುಂಬ ಸ್ಟ್ರೈನ್ ಆಗಿಬಿಟ್ಟಿದ್ರು, ಸಾಕಷ್ಟು ಸ್ಟ್ರೈನ್ ಆಗಿಬಿಟ್ಟಿದ್ರು. ಮೆಂಟಲಿ ಫಿಸಿಕಲಿ ತುಂಬ ಡ್ರೈನ್ ಔಟ್ ಆಗಿಬಿಟ್ಟಿದ್ರು. ಕಡೆಗೂ ಮುಕ್ತಿ ಸಿಕ್ತು. ಅವ್ರಿಗೆ ವಸುಮತಿ ಅಂತ ಒಬ್ಬರು ಹೆಣ್ಮಗು ಹುಟ್ಟಿರ್ತಾರೆ. ಆ ಮದುವೆ ಆಗಿ ಹೊಸರಲ್ಲೇನೆ ಆ ಮಗು ಹುಟ್ಟಿದ ಮೇಲೂ ಆ ಮಗು ಭವಿಷ್ಯದ ಬಗ್ಗೆನೂ ಅವ್ರ ತಂದೆ ಯೋಚನೆ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ಮಗುವೊಂದಿಗೆ ಇವರು ವಾಪಸ್ಸು ಈ ಭಾರತಕ್ಕೆ ಬರ್ತಾರೆ. ಬಂದು 5 ವರ್ಷಕ್ಕೋ 9 ವರ್ಷಕ್ಕೋ ಅವ್ರಿಗೆ ವಿಚ್ಛೇದನ ಸಿಗುತ್ತೆ. ಆವಾಗ ತಂದೆ ತಾಯಿ ಜೊತೆ ಮಡ್ರಾಸ್ನ ಟಿ ನಗರಲ್ಲೇ ಒಂದು ಮನೆ ಮಾಡ್ಕೊಂಡಿರ್ತಾರೆ. ನೀವು ನಂಬಲ್ಲ ಸ್ನೇಹಿತರೆ, 1990ನೇ ಇಸ್ವಿ ಅಂತ ಕಾಣುತ್ತೆ. ಬೆಂಗಳೂರಿನ ಚಾಲುಕ್ಯ ಹೋಟ್ಲು, ಹಳೆ ಚಾಲುಕ್ಯ ಹೋಟ್ಲು, ರೇಸ್ ಕೋರ್ಸ್ ರೋಡ್ ಚಾಲುಕ್ಯ ಹೋಟ್ಲಲ್ಲಿ ಒಂದು ಪ್ರೆಸ್ ಮೀಟ್ ಕರೆದು, ಒಂದು ಸಿನಿಮಾಗಳಲ್ಲಿ ನಾನು ಮಾಡ್ತೀನಿ, ಯಾವುದೇ ಪಾತ್ರ ಇರಲಿ ನಾನು ಮಾಡ್ತೀನಿ, ಅದು ತಾಯಿದೋ ಅಕ್ಕಂದೋ ಅಜ್ಜಿದೋ, ವೈಯಕ್ತಿಕ ಜೀವನದ ಸೋಲು, ವೈಯಕ್ತಿಕ ಜೀವನದ ನೋವು, ಅವ್ರನ್ನ ಯಾವ ಪಾತ್ರ ಬೇಕಾದ್ರೆ ನಾನು ಮಾಡ್ತೀನಿ ಅಂತ ಕೇಳಿಕೊಂಡ್ರು. ಅದಾಗ ಒಂದು 4-5 ದಿವಸ ಬೆಂಗಳೂರಿನಲ್ಲೇ ಇದ್ದರೂ ಅವ್ರಿಗೆ ಅಂಥ ದೊಡ್ಡ ಆಫರ್ಸ್ ಬರೋಲ್ಲ. ನಂಜುಂಡೇಶ್ವರ ಮಹಿಮೆ ಅಂತ ಕಾಣುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, ಕನ್ನಡದಲ್ಲಿ ಆಕೆ ಕಾಣಿಸ್ಕೊಂಡಂಥ ಸಿನಿಮಾ. ಕಡೆಯದಾಗಿ ನಾನು ಹೇಳಲ್ಲ, ಲೇಟೆಸ್ಟಾಗಿ ಕಾಣಿಸ್ಕೊಂಡಂಥ ಸಿನಿಮಾ. ಆ ಪಿಕ್ಚರ್ ಒಂದು ಅವಕಾಶ ಸಿಗುತ್ತೆ. ಆಮೇಲೆ ಯಾವ ಕನ್ನಡ ಸಿನಿಮಾಗಳು ಅವರು ನಟಿಸೋಕೆ ಆಗಲಿಲ್ಲ. ಅವರು ಕಾದಲನ್ ಸಿನಿಮಾದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರ ಮಡದಿಯಾಗಿ, ಅಂದರೆ ನಮ್ಮ ಪ್ರಭುದೇವ ಸರ್ ಅವರ ತಾಯಿಯಾಗಿ ಒಂದು ಕಾಣಿಸ್ಕೊತಾರೆ. ಶಂಕರ್ ಅವರ ನಿರ್ದೇಶನದ ಚಿತ್ರ. ಅದಾದಮೇಲೆ ತಮಿಳಲ್ಲೂ ಕೂಡ ಕಡೆಯದಾಗಿ ಹೇಳೋದಕ್ಕೆ ನೋವಾಗುತ್ತೆ ಕಾಣಿಸ್ಕೊಂಡಂಥ ಸಿನಿಮಾ ತೊಟ್ಟ ಚಿನಾಂಗಿ. ನಾನು ಮತ್ತೆ ಹೇಳೋಂಗೆ ತಮಿಳು ಕೆಲವು ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ತೊಟ್ಟ ಚಿನಾಂಗಿ ಅನ್ನೋ ಒಂದು ಸಿನಿಮಾ ಅವರು ಬೆಳ್ಳಿ ಪರದೆ ಮೇಲೆ ನಾವು ಕಡೆಯದಾಗಿ ಅವರು ಅಭಿನಯಿಸಿದ್ದನ್ನು ನೋಡಿದಂಥ ಚಿತ್ರ. ಈ ನೋವುಗಳು ವೈಯಕ್ತಿಕ ಸಮಸ್ಯೆಗಳಿಂದನೇ ಹೆಲ್ತ್ ಕಡೆಗೆ ಅವರು ಕಾನ್ಸಂಟ್ರೇಷನ್ ಆಗೋದಿಲ್ಲ. ಇಲ್ಲಿ 2 ಥರ ಹೇಳ್ತಾರೆ. ಒಂದು ಮೂಲಗಳ ಪ್ರಕಾರ ಅವರು ಸ್ವಲ್ಪ ಡಿಪ್ರೆಷನ್ಗೊಳಗಾದರು, ಅದರಿಂದ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಯಿತು ಆ್ಯಂಡ್ ಕಿಡ್ನಿ ಪ್ರಾಬ್ಲಮ್ ಆಯಿತು ಅಂತ ಒಂದು ಸ್ಟೋರಿ ಹೇಳಿದ್ರೆ, ಇನ್ನೊಂದು ಸ್ಟೋರಿ ಇಲ್ಲ ಅವರು ಕ್ಯಾನ್ಸರ್ ಆಗಿತ್ತು. ಯಾಕೆಂದರೆ ಅದನ್ನು ಯಾರೊಬ್ಬರು ಟ್ಯಾಲಿ ಮಾಡಿ ಹೇಳ್ತಾರೆ. MGR ಸರ್ ಅವರ ಉಳಗಂ ಸುತ್ರ ವಾಲಿಬನ್ ಅನ್ನೋ ಒಂದು ಸಿನಿಮಾ ಅಂತ ಕಾಣುತ್ತೆ. ಆ ಸಿನಿಮಾದಲ್ಲಿ ನಟಿಸಿದಂಥ ಇಬ್ಬರು ಕಲಾವಿದರು, ಅದರಲ್ಲಿ ಒಂದು ಚಂದ್ರಕಲಾ ಮೇಡಮ್ ಅವರು, ಇನ್ನೊಂದು ಪದ್ಮಪ್ರಿಯಾ ಮೇಡಮ್ ಅವರು, ಇಬ್ಬರಿಗೂ ಕೂಡ ಅದೇ ಥರ ಕ್ಯಾನ್ಸರ್ ಪೀಡಿತರಾದರು, ಅದಕ್ಕೆ ತುತ್ತಾದರು ಅಂತ ಒಂದು ಮೂಲ ಹೇಳುತ್ತೆ. ಇದರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಖಂಡಿತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಅಥೆಂಟಿಕ್ ಆಗಿದ್ದರೆ ಇದು ಅಥೆಂಟಿಕ್ ಅಂತ ನಾನು ಹೇಳ್ಬೋದು. ಯಾಕೆಂದರೆ ನನಗೆ ಇದ್ರ ಬಗ್ಗೆ ಯಾವುದು ಕನ್ಫರ್ಮೇಷನ್ ಇಲ್ಲ. ಇದಾದಮೇಲೆ ಅವರು ಸ್ಯಾಡ್ ಡೇ ನವಂಬರ್ 16ನೇ ತಾರೀಕು 1997, ಅವರ ಅತ್ಯಂತ ಚಿಕ್ಕ ಪ್ರಾಯ 45ನೇ ವಯಸ್ಸಿಗೆ ಅವ್ರ ಉಸಿರನ್ನು ನಿಲ್ಲಿಸ್ತಾರೆ. ದೈಹಿಕವಾಗಿ ನಾವು ನಮ್ಮ ಕನ್ನಡದ ಹೆಮ್ಮೆಯ ನಟಿ ಪದ್ಮಪ್ರಿಯಾ ಅವ್ರನ್ನ ಕಳ್ಕೊತೀವಿ. ಇದಾದಮೇಲೆ ಅವ್ರ ತಂದೆ ತಾಯಿಗೂ ತುಂಬ ಗಿಲ್ಟ್ ಸ್ಟಾರ್ಟ್ ಆಗಿರುತ್ತೆ. ಅಷ್ಟು ಪ್ರೊಫೆಷ್ನಲ್ ಆಗಿದ್ದು, ಅವರು ಅಷ್ಟು ನೀಟಾಗಿ ಕೆರಿಯರ್ಲಿದ್ದು, ಈ ಮ್ಯಾರೇಜ್ ಲೈಫು ಅವ್ರಿಗೆ ಸಕ್ಸಸ್ ಆಗಲಿಲ್ಲ. ಇನ್ಫ್ಯಾಕ್ಟ್ ಡೈವರ್ಸ್ ಟೈಮ್ನಲ್ಲಿ ಅಪ್ಲೈ ಮಾಡಬೇಕಾದ್ರೆ ತುಂಬ ಜನ ಅವ್ರಿಗೆ ಹೇಳಿದ್ರಂತೆ ಪದ್ಮಪ್ರಿಯಾ ಮೇಡಮ್ ಅವ್ರಿಗೆ, ಇನ್ನೊಂದು ಮದುವೆ ಮಾಡ್ಕೊಂಬಿಡು ಚಿಕ್ಕ ವಯಸ್ಸು ಅಂತ. ಅವರು ಎಷ್ಟು ಸುಸಂಸ್ಕೃತ ಹೆಣ್ಮಗಳಂದರೆ, ಲೈಫಲ್ಲಿ ಮದುವೆ ಅನ್ನೋದು, ಅನುಭವ ಅನ್ನೋದು ಆಗೋದು ಒಂದೇ ಒಂದು ಸಾರಿ. ನನಗೆ ಅನುಭವ ಆಗಿದೆ, ಇದು 10 ಜನ್ಮಕ್ಕೆ ಆಗುವಷ್ಟು ನನಗೆ ಕೊಟ್ಬಿಟ್ಟಿದೆ. ಇನ್ನೊಂದು ಮದುವೆ ಬಗ್ಗೆ ನನಗೆ ಮಾತಾಡ್ಬಿಟ್ಟು, ನನಗೊಂದು ಹೆಣ್ಮಗಳಿದ್ದಾಳೆ, ಅವಳ ಭವಿಷ್ಯ ಕಟ್ಕೊಡ್ಬೇಕು ಅಂತ ಅವ್ರು ಇನ್ನೊಂದು ಮದುವೆ ಕೂಡ ಮಾಡ್ಕೊಳ್ಳಿಲ್ಲ. ವಸುಮತಿಯವರು ಕೂಡ ಚಿತ್ರರಂಗದಲ್ಲಿ ತಾಯಿ ಅರ್ಧಕ್ಕೆ ನಿಲ್ಲಿಸಿದ ಕನಸನ್ನು ಪೂರ್ತಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ಆದರೆ ಅದು ಯಾಕೋ ಕೈಗೂಡಲಿಲ್ಲ. ಇವಾಗ ಬಂದಿರೋ ವಿಷಯದ ಪ್ರಕಾರ ವಸುಮತಿ ಮೇಡಮ್ ಅವರು ಲಂಡನ್ನಲ್ಲಿ ಸುಖವಾಗಿ ಸೆಟ್ಲಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಅವರೆಲ್ಲೇ ಇದ್ದರೂ ಚೆನ್ನಾಗಿರಲಿ ಅಂತ ನನ್ನ ಆಸೆ. ಅಂದರೆ ಒಂದು ಹೆಣ್ಣು ತ್ಯಾಗ, ಪ್ರೀತಿ ಎಲ್ಲವೂ ಎಷ್ಟೆಷ್ಟು ಅದು ಬಣ್ಣದ ಹಾಕ್ಕೊಂಡು ಪರದೆ ಮೇಲೆ ಬರೋ ಕಲಾವಿದರು ಆ ಬಣ್ಣ ತೆಗೆದಾಗ ಅಥವಾ ಬಣ್ಣದ ಹಿಂದೆ ಎಂತೆಂಥ ನೋವುಗಳಿರುತ್ತೆ ಅನ್ನೋಕ್ಕೆ ಪದ್ಮಪ್ರಿಯಾ ಅವರ ಬದುಕೆ ಒಂದು ಸಾಕ್ಷಿ. ಇದಾದಮೇಲೆ ಎಲ್ಲೋ ಹೇಳಿದ ಪ್ರಕಾರ ಅವರ ಯಜಮಾನರಾಗಿದ್ದ ಶ್ರೀನಿವಾಸನ್ ಚಕ್ರವರ್ತಿ ಅವರು ಅಲ್ಲಿ ತಮಿಳು ಚಿತ್ರರಂಗದ ಟೆಲಿವಿಷನ್ ಆರ್ಟಿಸ್ಟ್ ಅಸೋಸಿಯೇಷನ್ ಅಂದರೆ ಚಿತ್ರಕಲಾವಿದರ ಸಂಘಕ್ಕೆಲ್ಲ ಹೋಗಿ ತುಂಬ ಹತ್ತಿದ್ದಾರೆ ಅನ್ನೋದು ಒಂದು ಸುದ್ದಿ ಇದೆ. ಎಗೇನ್ ಇದು ಯಾವುದು ಖಾತ್ರಿ ಇಲ್ಲ, ಈ ಸುದ್ದಿ ನಿಜಾನೋ ಸುಳ್ಳೋ ನಮಗೆ ಗೊತ್ತಿಲ್ಲ. ನಮಗೆ ಬಂದಿರೋ ಸೋರ್ಸಿಂದ ಗೊತ್ತಾಗಿರೋ ಇಷ್ಟು ವಿಚಾರಗಳು. ಸೊ ಪದ್ಮಪ್ರಿಯಾ ಮೇಡಮ್ ಅವ್ರ ಬಗ್ಗೆ, ಅವ್ರು ನಮ್ಮ ಕನ್ನಡತಿ ಅನ್ನೋ ವಿಚಾರನ ತಿಳಿಸಿ ಅವರ ಬದುಕಿನ ಒಂದಿಷ್ಟು ಕಥೆಗಳನ್ನ ನಾನು ನಿಮಗೆ ತಿಳಿಸೋದು ಈ ಒಂದು ಸಿನಿಮಾ ಸರಸ್ವತಿಯ ಪ್ರಯತ್ನವಾಗಿತ್ತು. ಇದು ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ
ಸಾರ್ಥಕ ಅಂತ ತಿಳಿಸ್ತೀನಿ. ಕಲಾವಿದರಿಗೆ ಎಂದೂ ಸಾವಿಲ್ಲ. ಅವರ ಕೆಲಸದಲ್ಲಿ ಅವರು ಯಾವಾಗಲೂ ಜೀವಂತವಾಗಿರ್ತಾರೆ. ಅವರ ಪಾತ್ರದಲ್ಲಿ ಪ್ರತಿನಿತ್ಯ ನಮ್ಮನ್ನು ಕಾಡ್ತಾ ಇರ್ತಾರೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಪರ್ಟಿಕ್ಯುಲರ್ಲಿ ನಮ್ಮ ಪದ್ಮಪ್ರಿಯ ಅವರ ಮಗಳು ಎಲ್ಲೇ ಇರಲಿ, ವಸುಮತಿ ಅವರಿಗೆ ಆ ಭಗವಂತ ಎಲ್ಲ ಥರದಲ್ಲೂ ಒಳ್ಳೇದು ಮಾಡಿ ಹಾರೈಸಲಿ ಅಂತ ಹೇಳ್ತಾ ಈ ಸಿನಿಮಾ ಸರಸ್ವತಿನ ಇಲ್ಲಿ ಮುಕ್ತಾಯ ಮಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.